ಆದರೆ ಪಾಕಿಸ್ತಾನ ಅದು ಸದ್ಯಕ್ಕೇನು ಎದ್ದೇಳೋ ಸ್ಥಿತಿಯಲ್ಲಿ ಅದರ ಆರ್ಥಿಕತೆ ಇಲ್ಲ. ಸಾಲ ತಂದು ಅಡಿಗೆ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ದೇಶ ನಡೀತಾ ಇದೆ. $7 ಬಿಲಿಯನ್, ಅಂದರೆ ಹೆಚ್ಚು ಕಡಿಮೆ ಒಂದು 52,000 ಕೋಟಿ ಬರುತ್ತೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ. ಅಷ್ಟು ಸಾಲವನ್ನು ವರ್ಲ್ಡ್ ಬ್ಯಾಂಕಿಗೆ, IMFಗೆ ಕೇಳಿತ್ತು ಪಾಕಿಸ್ತಾನ. ಅವರು ಕೊಡೋದಕ್ಕೂ ಒಪ್ಕೊಂಡಿದ್ರು. ಅದರ ಭಾಗವಾಗಿ $1.3 ಬಿಲಿಯನ್ ಈಗಾಗಲೇ ಕೊಟ್ಟಿದ್ದಾರೆ. ಉಳಿದ ಕಂತನ್ನು ರಿಲೀಸ್ ಮಾಡಬೇಕಲ್ಲ. ಪಾಕಿಸ್ತಾನಕ್ಕೆ ತಾವು ಹಾಕಿದ ಕಂಡೀಷನ್ಗಳು ಒಪ್ಪಿಗೆನಾ, ಅದನ್ನು ಫಾಲೋ ಮಾಡ್ತಾ ಇದೆಯಾ, ಇದೆಲ್ಲವನ್ನೂ ನಿರ್ಧರಿಸುವುದಕ್ಕೆ 9ನೇ ತಾರೀಕು ಒಂದು ಮೀಟಿಂಗ್ ಕರೆದಿತ್ತು. IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನವರು ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗಿಗಿಂತ ಮೊದಲೇ ಭಾರತ IMFಗೆ ಹೇಳ್ತಾ ಇದೆ, ಕೊಡಬೇಡಿ ಆ ದುಡ್ಡನ್ನು. ನಿಮ್ಮ ಹತ್ರ ದೇಶ ಉದ್ಧಾರ ಮಾಡೋದಕ್ಕೆ ಅಂತ ಸಾಲ ತಗೊಂಡೋಗಿ ಇದೇ ದುಡ್ಡನ್ನು ಪಾಕಿಸ್ತಾನ ಭಯೋತ್ಪಾದನೆ ಬೆಳೆಸುವುದಕ್ಕೆ ಖರ್ಚು ಮಾಡುತ್ತೆ. ಈ ದುಡ್ಡು ನೇರವಾಗಿ ಭಯೋತ್ಪಾದಕರಿಗೆ ಹೋಗುತ್ತೆ. ಹಿಂದೆ ಇಂತಿಂಥ ಸಂದರ್ಭಗಳಲ್ಲಿ ಹಿಂಗೆ ಪಾಕಿಸ್ತಾನ ಮಾಡಿದೆ. ಆದ್ದರಿಂದ ಈ ದುಡ್ಡನ್ನು ಕೊಡಬೇಡಿ. ಭಾರತ ಹೇಳಿದ ತಕ್ಷಣ IMF ಪಾಕಿಸ್ತಾನಕ್ಕೆ ಕೊಡುವ ಸಹಾಯಧನವನ್ನು ನಿಲ್ಲಿಸಿಬಿಡುತ್ತಾ? ಸಹಾಯಧನ ಅಲ್ಲ, ಸಾಲ. ಅದನ್ನು ಕೊಡದೆ ನಿಲ್ಲಿಸ್ಬಿಡ್ತಾರ? ಇದರಲ್ಲೂ ವೋಟಿಂಗ್ ನಡೆಯುತ್ತಂತೆ. ಪ್ರೊಸೆಸ್ ನೋಡ್ತಾ ಇದ್ದೆ ನಾನು. ಪ್ರತಿ ದೇಶಕ್ಕೂ ಅದರ ಓಟಿಗೊಂದು ಮೌಲ್ಯ ಇರುತ್ತೆ. ಆ ಮೌಲ್ಯ 50%ಗಿಂತ ಜಾಸ್ತಿ ಹೋದಾಗ, ಫಾರ್ ಎಕ್ಸಾಂಪಲ್ 100 ಓಟ್ ಬಿದ್ದರೆ 51 ಓಟು ಕೊಡಬೇಕು ಅಂತ ಬರುತ್ತಾ, ಕೊಡಬಾರ್ದು ಅಂತ ಬರುತ್ತಾ? ನಂಬರ್ ಆಫ್ ವೋಟ್ಸ್ ಮುಖ್ಯ ಅಲ್ಲ, ಟೋಟಲ್ ಮೌಲ್ಯ ಎಷ್ಟು ಅನ್ನೋದು ಮುಖ್ಯ. ಭಾರತದ ಮತಕ್ಕೆ 2.75% ಮೌಲ್ಯ ಇದೆ. ಭಾರತ ಒಂದೇ ಈ ಒತ್ತಡ ಹಾಕಿದ್ರೆ ಸಾಕಾಗೋದಿಲ್ಲ. ಭಾರತ ಅಮೇರಿಕಕ್ಕೂ ಹೇಳ್ತಾ ಇದೆ, ಕೊಡದಂತೆ ತಡೆಯಿರಿ ಅಂತ. ಈ ವಿಷಯದಲ್ಲಿ ಅಮೇರಿಕ, ವಿ ಡೋಂಟ್ ನೋ. ಅಮೇರಿಕ ಕೂಡ, ಟ್ರಂಪ್ ಕೂಡ IMFಗೆ ಪಾಕಿಸ್ತಾನಕ್ಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರಾ, ಹೇಳೋದಿಲ್ವೋ? ಪಾಕಿಸ್ತಾನದ ವಿಷಯದಲ್ಲಿ ಅಮೇರಿಕದ್ದು ಯಾವಾಗಲೂ ದ್ವಂದ್ವ ನೀತಿನೇ, ಫಿಕ್ಸ್ಡ್ ನೀತಿ ಅಲ್ಲ. ಈಗ ನೋಡಿ, ಪಹಲ್ಗಾಮ್ ಅಟ್ಯಾಕ್ ನಡೆದಿದೆ, ಸಂಪೂರ್ಣವಾಗಿ ಭಾರತದ ಜೊತೆಗೆ ನಿಂತ್ಕೊಂಡಿದ್ದಾರೆ. ಭಾರತಕ್ಕೆ ತನ್ನ ನೆಲ, ತನ್ನ ಜನರನ್ನು ರಕ್ಷಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಇದೆ ಅಂತ ಪಾಕಿಸ್ತಾನ ಹೇಳುತ್ತೆ. ಆದರೆ ಪಾಕಿಸ್ತಾನ ಯಾವ ಧೈರ್ಯದ ಮೇಲೆ ಯುದ್ಧಕ್ಕೆ ತಯಾರಾಗ್ತಿದೆ ಹೇಳಿ? ಹೆದರಿದ್ದಾರೆ ಇಲ್ಲ ಅಂತಲ್ಲ. ಅಕಸ್ಮಾತ್ ಯುದ್ಧ ಆದರೆ ನಾವು ಒಂದು ಫೈಟ್ ಕೊಡಬಹುದು ಅನ್ನೋ ಕಾನ್ಫಿಡೆನ್ಸ್ ಪಾಕಿಸ್ತಾನಕ್ಕೆ ಯಾಕಿದೆ? ಅವ್ರ ಹತ್ರ F-16 ಯುದ್ಧ ವಿಮಾನಗಳಿರುವ ಕಾರಣಕ್ಕೆ. 53 F-16 ಫೈಟರ್ ಜೆಟ್ಗಳಿದ್ದಾವೆ ಅವ್ರ ಹತ್ರ. ಕೊಟ್ಟಿದ್ಯಾರು? ಅಮೇರಿಕ. ಅದರ ಮೇಂಟೆನೆನ್ಸ್ಗೆ ಪ್ರತಿ ವರ್ಷ ದುಡ್ಡು ಕೊಡ್ತಾ ಇರೋದು ಯಾರು? ಅಮೇರಿಕನೇ. ಹಾಗಂತ ನೀವು ಭಾರತದ ವಿರುದ್ಧ ಯುದ್ಧ ಮಾಡಿ ಅಂತ ಕೊಟ್ಟಿಲ್ಲ ಅವರು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ರೆಸಿಸ್ಟೆನ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಮೇರಿಕದವ್ರು ಕೊಟ್ಟಿದ್ದಾರೆ. ಬಟ್ ಒಂದು ಬಂದೂಕು ಕೊಟ್ಟು ನೀನು ಎಡಗಡೆ ಮಾತ್ರ ಹೊಡಿ, ಬಲಗಡೆ ಹೊಡಿಬೇಡ ಅಂತ ಕಂಡೀಷನ್ ಹಾಕಿ ನಿಮ್ಮ ಮನೆಯಲ್ಲಿ ನೀವು ಉಳ್ಕೊಂಡ್ರೆ ಇವನು ಎಲ್ಲರೂ ಹೊಡಿಬೋದಲ್ರಿ. 2019ನಲ್ಲಿ ಏರ್ ಸ್ಟ್ರೈಕ್ ಆದಾಗ ಭಾರತದ ಜಾಗ್ವಾರುಗಳ ವಿರುದ್ಧ ಪಾಕಿಸ್ತಾನ ನುಗ್ಗಿಸಿದ್ದು F-16 ಅಲ್ವಾ? ಅಮೇರಿಕ ಹೇಳುತ್ತೆ, ನಾವು ಕಂಡೀಷನ್ ಹಾಕಿದ್ವಿ ಅವ್ರಿಗೆ, ಭಾರತದ ವಿರುದ್ಧ ಇದನ್ನು ಬಳಸಬಾರ್ದು ಅಂತ ಕಂಡೀಷನ್ ಹಾಕಿದ್ವಿ ಅಂತ. ಪಾಕಿಸ್ತಾನ ಈಗಲೂ ಹೇಳುತ್ತೆ, ಇಲ್ಲ ನಾವು F-16 ಬಳಸಿಲ್ಲ ಅಂತ. ಅಭಿನಂದನ್ ವರ್ಧಮಾನ್ ಹೋಗಿ ಜಾಗ್ವಾರ್ನಲ್ಲಿ ಹೊಡೆದು ಬರಲಿಲ್ವ ಒಂದು F-16? ಆ F-16 ಕೊಟ್ಟಿರೋದು ಅಮೇರಿಕ. ಇದನ್ನೇ ದ್ವಂದ್ವ ಅನ್ನೋದು. ಈಗ $7 ಬಿಲಿಯನ್ ದುಡ್ಡನ್ನು ಕೊಡಬೇಡಿ ಅಂತ ಭಾರತದ ವಾದಕ್ಕೆ ಅಮೇರಿಕ ಬೆಂಬಲಿಸೋದಿಲ್ವೋ? 9ನೇ ತಾರೀಕಿನ ಮೀಟಿಂಗ್ನಲ್ಲಿ ಬಹುಶಃ ಅದು ಗೊತ್ತಾಗತ್ತೆ. ಅಮೇರಿಕ ಸೇರಿದಂತೆ ಇನ್ನೂ ಅನೇಕ ದೇಶಗಳಿಗೆ ಭಾರತ ಮನವಿ ಮಾಡಿಕೊಳ್ತಾ ಇದೆ, ಅದನ್ನ ಹೆಂಗಾರು ಮಾಡಿ ತಡೆ ಹಿಡೀರಿ ಅಂತ. $7 ಬಿಲಿಯನ್ IMFನಿಂದ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಿಂದ, ಚೀನಾದಿಂದ $4 ಬಿಲಿಯನ್, ಸೌದಿ ಅರೇಬಿಯಾದಿಂದ $5 ಬಿಲಿಯನ್, UAEಯಿಂದ $3 ಬಿಲಿಯನ್. ಪಾಕಿಸ್ತಾನದ ಇತ್ತೀಚಿನ ಸಾಲಗಳಿವೆಲ್ಲ, ಇತ್ತೀಚಿನ ಸಾಲಗಳು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಲ್ಲಿ ತನಕ ಪಾಕಿಸ್ತಾನ 24 ಸಲ ಬೇಲೌಟ್ ಆಗಿದೆ. ಆದರೆ ಬೇಲೌಟ್ ಅಂದರೆ ನಾವು ದಿವಾಳಿ ಅಂಚಿಗೆ ಬಂದುಬಿಟ್ಟಿದ್ವಿ, ನಮಗೆ ಸಹಾಯ ಮಾಡಿ ಅಂತ ಕೇಳೋದು. 24 ಸಲ ಕೇಳಿದೆ ಪಾಕಿಸ್ತಾನ. ಹಂಗೆ ಅಷ್ಟು ಸಲ ಬೇಲೌಟ್ ಕೇಳಿದೆ ಇನ್ನೊಂದು ದೇಶ ಪ್ರಪಂಚದಲ್ಲಿಲ್ಲ. 24 ಸಲ. ಅದರ ಜೊತೆಗೆ
ವಿಶ್ವ ಬ್ಯಾಂಕ್ ಕೂಡ IMF ಮೇಲೆ ಒತ್ತಡ ಹೇರಬಹುದು, ಪಾಕಿಸ್ತಾನಕ್ಕೆ ದುಡ್ಡು ಕೊಡಬೇಡಿ, ನೋಡ್ಕೊಂಡು ದುಡ್ಡು ಕೊಡಿ ಅಂತ. ಭಾರತದ ಅಜಯ್ ಬಂಗಾ ವಿಶ್ವ ಬ್ಯಾಂಕ್ನ ಮುಖ್ಯಸ್ಥರೀಗ. ಅಜಯ್ ಬಂಗಾ ಭಾರತೀಯರು, ಅವರ ಮೂಲಕ IMF ಮೇಲೆ ಒತ್ತಡ ಹೇರಿಸುವ ಪ್ರಯತ್ನ ಆಗಬಹುದು. ಅಮೇರಿಕದ ಜೊತೆಗೆ ಫ್ರಾನ್ಸ್ ಮತ್ತು ಜರ್ಮನಿಗಳನ್ನು ಭಾರತ ವಿಶ್ವಾಸಕ್ಕೆ ತಗೊಂಡು IMFನ ದುಡ್ಡು ಪಾಕಿಸ್ತಾನಕ್ಕೆ ಹೋಗದಂತೆ ತಡೆಯುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.